ಅವ್ರ ತಂದೆ ಇರ್ಬೇಕಾಯ್ತು. ಅದೇನಾದ್ರು ಸ್ಲಿಪ್ ಆಗ್ತಿದ್ರೆ ಇಬ್ರು ಫೋಟೋ ಫ್ರೇಮ್ ಮತ್ತಿಗೆ ಅವತ್ತೆಲ್ಲ ನಾವು ನಮ್ಮ ಮಗಳು ನಾವೆಲ್ಲ ಊಟನೇ ಮಾಡಿಲ್ಲ ಟಿವಿ ಹಾಕ್ಬಿಟ್ಟು. ನಾನು ನನಗೆ ಸಿಕ್ಕಿದ ಒಂದು ಊಟಕ್ಕೆ ಕರಿಬೇಕಾದ್ರು ನಾನು ಹೋಗಿ ನಿಮ್ಮ ಅಪ್ಪ ಇಲ್ಲ ಬಪ್ಪ ಊಟ ಮಾಡ್ಕೊಂಡು ಹೋಗು. RJ Sunil Prank Calls. ವೆಲ್, ಇದೀಗ ನಾವು ಚಿಕ್ಕಣ್ಣವ್ರ ಊರಿಗೆ ಬಂದಿದೀವಿ. ಚಿಕ್ಕಣ್ಣವ್ರ ಮನೆಗೆ ಹೋಗ್ತಾ ಇದೀವಿ. ಬನ್ನಿ, ನಿಮ್ಗೆ ಈಗ ಚಿಕ್ಕಣ್ಣವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇದೀನಿ. ಸರ್, ಉಪಾಧ್ಯಕ್ಷರ ಮನೆಯಲ್ಲಿ. ನಮಸ್ಕಾರ ಅಣ್ಣ. ನೋಡಿ ಅಣ್ಣ, ಹಿಂಗಿದೀವಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿವಣ್ಣ. ನೀವು ಚೆನ್ನಾಗಿ ಮಾಡ್ತೀರಿ, ಮಾತಾಡ್ತೀರಿ. ಏನ ನೀವು ನೆನ್ಗೆ ತಪ್ಪು ತಿಳ್ಕೊತಾರ ನೋಡಿದವರು. ಅಲ್ಲ ಸರ್, ನೀವು ಹೊಸಿ ಚೆನ್ನಾಗಿ ಮಾತಾಡ್ರಿ. ಎಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಆಶೀರ್ವಾದ. ಅಮ್ಮ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದೀವಿ. ನೀವು? ಓ, ನಾವು ನೋಡಿ ಬೊಂಬಾಟಾಗಿದ್ದೀವಿ. ನೀವು ಚೆನ್ನಾಗಿರ್ಬೇಕು. ಉಪಾಧ್ಯಕ್ಷರಲ್ಲಿ ಮೇಲ್ಗಡೆ ಹೋಗವ್ರೆ. ಮೇಲ್ಗಡೆ ಹೋಗ್ಬಿಟ್ಟವ್ರ? ಓಕೆ. ಅಲ್ಲಿ ಮೇಲ್ ರೂಮ್ ಅಲ್ಲ ಅವ್ರೆ. ಉಪಾಧ್ಯಕ್ಷ ಆಗ್ತಾವ್ರೆ ನಿಮ್ ಮಗ, ಹೆಂಗನ್ಸುತ್ತೆ ನಿಮ್ಗೆ? ಖುಷಿ ಆಯ್ತು ನಮ್ಗೆ. ಇವಾಗ ಫಸ್ಟ್ ಆಯ್ತವ್ರಲ್ಲ, ನಮಗೂ ಖುಷಿ. ಮುಂಚೆ ಎಲ್ಲ ಟಿವಿ ಮೇಲೆ ಬಂದ್ರೆ ಅವ್ರನ್ನ ಏನಂತ ಹೇಳ್ತಾ ಇದ್ರಿ ನೀವು? ಖುಷಿ ಪಡ್ತಿದ್ದೋ, ನಮ್ಮ ಮಗ ಏನೋ ಎಲ್ರೂ ಸೇರಿ ಬೆಳೆದ್ನಲ್ಲ ಅಂತ ಖುಷಿ ಪಡ್ತಿದ್ದೋ. ಹಿಂಗ ಆಗ್ತಾರೆ ಅಂತ ಅನ್ಕೊಂಡಿದ್ರ ನೀವು? ಎಲ್ಲರೂ ಜ್ಯೋತಿಷಿ ಹತ್ರ ಎಲ್ಲರೂ ಕೇಳಿದ್ರ ನೀವು? ಇಲ್ಲ ಇಲ್ಲ, ನಾವೆಲ್ಲೂ ಕೇಳುವಿಲ್ಲ. ನಾವು ಈ ಮಟ್ಟಕ್ಕೆ ಬರ್ತಾರೆ ನಾವ್ ಗೊತ್ತಿಲ್ಲ ನಮ್ಗೆ. ಓ, ನನ್ಗೆ ಹೇಳ್ತಾ ಇರೋ ಬತ್ತ ಸಿಕ್ಕಾಪಟ್ಟೆ ಬೈತಿದ್ರಂತಲ್ಲ ನೀವು? ನಾನು ಇಷ್ಟ ಚಿಕ್ಕದ್ರಿಂದಲೂ ಒಂದ್ ಏಟ್ ಹೊಡೆದಿಲ್ಲ. ಇಲ್ಲ, ಅವ್ನ್ ನನ್ನ ಹತ್ರದಲ್ಲಿ ನಿಂತ್ಕೊಂಡ್ ಏನಮ್ಮ ಅಂತ ಒಂದಿಲ್ಲ ನನ್ ಮಗ ಇದುವರೆಗೂ. ಇಲ್ಲಿವರೆಗೂ ಅವ್ರ ಅಪ್ಪ ಹೊಡಿತಿದ್ರ? ಅವ್ರಪ್ಪ ಹೊಡಿತಿದ್ರು. ಏನಕ್ಕೆ? ಏನ್ ಅಷ್ಟೊಂದ್ ತುಂಟ ಅಂತಲ್ಲ ಚಿಕ್ಕ ವಯಸ್ಸಲ್ಲಿ? ಚಿಕ್ಕದ್ರಿಂದಲೂ ನಮ್ಮ ಇಲ್ಲಿ ಹಳ್ಳಿಲಾದ್ರೂ ಒಂದ್ ಗಲಾಟೆ ಮಾಡ್ಕೊಂಡಿಲ್ಲ, ಒಬ್ರು ಒಂದ್ ಜಗಳಕ್ಕೆ ಹೋಗಿಲ್ಲ. ಚಿಕ್ಕದ್ರಿಂದಲೂ ಮುದ್ದಾಗೆ ಇರೋದು ಅವನು. ಮುದ್ದಾಗೆ ಇರೋದು. ಮತ್ತೆ ನಾನ್ ತುಂಬಾ ಕ್ವಾಟ್ಲೆ ಮಾಡ್ತಾ ಇದ್ದೆ. ಅಷ್ಟ್ ಕ್ವಾಟ್ಲೆ ಮಾಡ್ತಿಲ್ಲ, ಆಕ್ಟಿಂಗ್ ಮಾಡಕ್ಕಾಗತ್ತಾ? ಕ್ವಾಟ್ಲೆ ಮಾಡಿದ್ರು ಜಗಳ ಮಾಡ್ಕೊತಿದ್ದಿಲ್ಲ. ಯಾವ ತರ ಕ್ವಾಟ್ಲೆ ಮಾಡ್ತಾ ಇರೋ? ತಮಾಷೆ ಮಾಡ್ತಿತ್ತು ಹುಡುಗರೊಂದ್ಗೆ, ಫ್ರೆಂಡ್ಗಳೊಂದ್ಗೆ ತಮಾಷೆ ಮಾಡ್ಕೊತಿತ್ತು. ನಮ್ಮೇನು ಹಠ ಉರಿಸ್ತಿದ್ದಿಲ್ಲ. ನಮ್ ಏನೋ ನನ್ಗೇನ್ ನೋವು, ನನ್ಗೇನ್ ತೊಂದ್ರೆ ಅಂತ ಅವ್ನು ಹೇಳ್ಕೊಂಡವನಿಲ್ಲ ಇದುವರೆಗೂ. ನಾವ್ ಏನ್ ನನ್ ಮಗ ಬೆಂಗ್ಳೂರ್ಗೆ ಹೋಯ್ತಾನೆ ಏನೋ ಅವನೇ ಅಂತ ಅಂತಿದ್ದೋ, ಅವ್ನ ನೋವು ಅವನೇ ಮಡಿಕತ್ತಿದ, ನಮ್ಗೇನ್ ಹೇಳ್ತಿದ್ದಿಲ್ಲ. ಇವತ್ತಿಷ್ಟೆಲ್ಲ ನೋಡಿ ಊರೇ ಕೊಂಡಾಡುತ್ತೆ. ಎಲ್ಲ ನಿಮ್ಮ ಆಶೀರ್ವಾದ. ಏನೋ ಎಲ್ಲ ಅವ್ನಿಗಿರೋದೇ ಬೆಂಗ್ಳೂರಲ್ಲ, ಅವ್ನ್ ಬಳಗ ಎಲ್ಲಾ ಚಾಲನವ್ರು ಸಪೋರ್ಟ್ ಕೊಡ್ತಾವ್ರೆ ನನ್ ಮಗನುಗಳದ. ಬಿಡಿ, ಎಷ್ಟೆಲ್ಲ ಒಳ್ಳೆ ಬೆಳಿತಾವ್ರೆ. ಈ ಟೈಮಲ್ಲಿ ನೀವು ನೋಡಿ ಖುಷಿ ಪಟ್ಟು ಅವ್ರು ನಿನ್ನ ಅರಸ್ಬೇಕು ನೀವು, ಅಲ್ವಾ? ಅವ್ರ ತಂದೆ ಇರ್ಬೇಕಾಯ್ತು. ಅವ್ರ ತಂದೆ ಇದ್ದೀರ ಏನಂತಿದ್ರು? ಏನೋ ಆಗ ತಂದೆ ಕಂಡ್ರೆ ಭೇದಿಸ್ತಿದ. ಅವರು ಮಗ ಅಂದ್ರೆ ಪ್ರೀತಿ ಇತ್ತಿಲ್ಲ. ಓಡ್ಸ್ಕೊ ಹೋಗೋದೇ, ಹೊಡಿಯಕ್ಕೆ ಬರೋದು, ಹಂಗ ಮಾಡೋರು. ಒಂದ್ ಊಟಕ್ಕೆ ಕರಿಬೇಕಾದ್ರು ನಾನು ಹೋಗಿ ನಿಮ್ಮ ಅಪ್ಪ ಇಲ್ಲ ಬಪ್ಪ ಊಟ ಮಾಡ್ಕೊಂಡು ಹೋಗು ಅಂತ ಅನ್ನೋನಿ. ಇವತ್ತು ನನ್ ಮಗ ಈ ಮಟ್ಟಕ್ಕೆ ಬರ್ತಾನೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಓಕೆ, ನಿಮ್ ಮಗಂದ್ ಯಾವ ಫಿಲಂ ನಿಮ್ಗೆ ತುಂಬಾ ಇಷ್ಟ ಅಮ್ಮ ನಿಮ್ಗೆ? ನಮ್ಮ ಮಗಂದ ನನ್ ಜಾಸ್ತಿ ಕಾಮಿಡಿ ಇಷ್ಟ ಆಯ್ತಿತ್ತು. ಅದರಿಂದ ಫಸ್ಟ್ ಪಿಕ್ಚರ್ ಮಾಡ್ತಲ್ಲ ಅದ್ರಲ್ಲಿ ಇಷ್ಟ. ಅವ್ನಿಗೆ ಎಲ್ಲಾದ್ರಲ್ಲೂ ಇಷ್ಟ. ಅವನೊಂದು ದೊಣ್ಣೆ ಹಿಡ್ಕೊಂಡು ನಿಂತ್ಕೊಬಿಟ್ರು ಇಷ್ಟ ನನ್ಗೆ. ಪಪ್ಪು ಸರ್ ಜೊತೆ ಎಲ್ಲ ಮಾಡೋರ ನಿಮ್ ಮಗ, ರಾಜ್ಕುಮಾರ್ ಎಲ್ಲ ಆ ಟೈಮ್ ನೋಡಿದ್ರೆಲ್ಲ ಹೆಂಗ್ ಅನ್ಸುತ್ತೆ ನಿಮ್ಗೆ? ಅವ್ರು ಎಲ್ಲಾರು ನೋಡಿದ್ರು ಖುಷಿ ನನ್ಗೆ. ಎಲ್ಲದಕ್ಕಿಂತ ಇವ್ರು ಪುನೀತ್ ನೋಡಿದ್ರು ನನ್ಗೆ ಬಹಳ ಇದು. ಮಾತಾಡಿದ್ರ ನೀವು ಅವ್ರ ಜೊತೆ ಏನಾದ್ರು? ಬತ್ತೀನಿ ಅಂತ ಹೇಳಿದ್ರು ತೋಟಕ್ಕೆ. ಮುಂದಿನ ವಾರ ಬತ್ತೀನಿ ಹೆಚ್ಚಗಣ ಅಂತ ಹೇಳಿದ್ರು. ಅಷ್ಟೊತ್ತು ಬರ್ಲಿಲ್ಲ. ಅವತ್ತೆಲ್ಲ ನಾವು ನಮ್ಮ ಮಗಳು ನಾವೆಲ್ಲ ಊಟನೇ ಮಾಡಿಲ್ಲ ಟಿವಿ ಹಾಕ್ಬಿಟ್ಟು. ಅಪ್ಪು ಸರ್ ಈಗೆಲ್ಲ ಡಿ ಬಾಸ್ ಜೊತೆ ಫೋಟೋನು ತಂದಿಟ್ಟಿವಿ ನಾವು. ಎಲ್ಲಿ? ಅಲ್ಲಿ ನಮ್ಮ ಮಗಳ ಮನೇಲಿ. ಹೌದಾ? ಡಿ ಬಾಸ್ ಜೊತೆ ಮಾತಾಡಿದಿರಾ? ಅವ್ರ ತೋಟಕ್ಕೆ ಬಂದಿದಾಗ ಮಾತಾಡೀನಿ. ಅವ್ರೊಂದು ಫೋಟೋನು ತೆಗ್ಸ್ಕೊಂಡೀನಿ. ಹೌದಾ? ಏನಾದ್ರು ಚಿಕ್ಕಣ್ಣವ್ರು ನೋಡ್ಬಿಟ್ಟು ನಿಮ್ಗೆ ಏನಂದ್ರು? ನಮಸ್ಕಾರ ಮಾಡಿದ್ರು. ಅಮ್ಮ ಕುಸ್ಕುಚಾಗಿರಿ, ಯತ್ನ ಮಾಡ್ಬೇಡಿ, ನಾವೆಲ್ಲ ಇವಿ ಅಂತ ಹೇಳಿದ್ರು. ಸರಿ, ನೀವ್ ಇದ್ಮೇಲೆ ನನ್ಗೇನು ಭಯ ಇಲ್ಲ, ಧೈರ್ಯ ಇವನಿ ಅಂದಿ. ಆದ್ರೆ ನಗಲ್ಲ ಮಾತ್ರ. ಓಕೆ, ತುಂಬಾ ಖುಷಿ ಆಯ್ತು. ಹೀರೋಯಿನ್ ಬೇರೆ ನಿಮ್ ಮನೇಲಿ ಅವ್ರ ಇವತ್ತು? ಅಯ್ಯೋ, ನನ್ಗೆ ಬಹಳ ಖುಷಿ ಆಯ್ತು ಅವ್ರ ಬತ್ಲೆ. ಅವ್ರು ಬೇಜಾರಾಗಿದ್ದೇನೋ ಗೊತ್ತಿಲ್ಲ, ನಮಗ್ ಖುಷಿ.
ಆರಾಮಾಗಿ ಮನೆ ತರ ಮಲ್ಕೊಂಡ್ಬಿಟ್ಟಿದ್ದೆ ನಾನು. ಇವ್ರು ಬಂದ್ ನಿದ್ದೆಗೆ ಎಡ್ಸ್ಬಿಟ್ರು. ನೋಡುದಾ ಅವ್ರು ನಮ್ 4 ಜನ ಮಗಳ ಜೊತೆಲ್ಲ ಅವ್ರು ಒಬ್ಬ ಮಗಳು ಅನ್ನಂಗ ಆಗ್ಬಿಡ್ತು ನನ್ಗೆ. ನಮ್ಮ ಮಗಳೇ ಬಂದ್ಲ ಅನ್ನಂಗ ಆಗ್ಬಿಡ್ತು. ಸದ್ಯಕ್ಕೆ ಈ ಚಿತ್ರದ ನಾಯಕಿ ಮಲೈಕಾ ಅವರು ನಮ್ ಜೊತೆ ಇದಾರೆ. ನಮಸ್ಕಾರ ಮಲೈಕಾ ಅವರೇ, ಹೇಗಿದ್ದೀರಾ? ಈಗ ನಿಮ್ ಜೊತೆ ಮಾತು ಶುರು ಮಾಡಕ್ಕಿಂತ ಮುಂಚೆ ಒಂದ್ ಪ್ರಶ್ನೆ ಕೇಳ್ತೀನಿ. ಅಮ್ಮ, ಇದಕ್ ನೀವಾದ್ರೂ ಉತ್ತರ ಕೊಡ್ಬೋದು, ಅವರಾದ್ರೂ ಉತ್ತರ ಕೊಡ್ಬೋದು. ನೋಡೋಣ, ಅಮ್ಮನ ಮಗಳ ಅಂತ. ಓಕೆನಾ? ಓಕೆ. ಸೊ ಪ್ರಶ್ನೆ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ರಂಗ ಅವ್ರ ಅಪ್ಪನ 3 ಜನ ಮಕ್ಕಳು. ಮೊದಲನೇವ್ರ ಹೆಸರು ಏಪ್ರಿಲ್, ಎರಡನೇವ್ರ ಹೆಸರು ಮೇ, ಮೂರನೇ ಮಗನ ಹೆಸರೇನು? ಜೂನ್. ಜೂನು. 3 ಮಕ್ಳು. ಏಪ್ರಿಲ್, ಮೇನು, ಜೂನು. ಮಾರ್ಚು. ಇವ್ರು ಏನೇನೋ ಪ್ರಶ್ನೆ ಹೇಳ್ತಾರಪ್ಪ. ಇವಾಗ ನಾನು ನಿದ್ದೆಯಿಂದ ಎದ್ದಿಲ್ಲ, ಬರ್ತಿಲ್ಲ. ರಂಗ ಅವ್ರ ಅಪ್ಪನ 3 ಜನ ಮಕ್ಕಳು. ರಂಗಪ್ಪಂಗೆ 3 ಜನ. ರಂಗ ಅವ್ರ ಅಪ್ಪನ 3 ಜನ ಮಕ್ಕಳು. ಮೊದಲನೇ ಹೆಸರು ಅವ್ರ ಅಪ್ಪಂಗೆ 3 ಜನ ಮಕ್ಕಳು. ಮೊದಲನೇ ಹೆಸರು ಏಪ್ರಿಲ್, ಎರಡನೇ ಹೆಸರು ಮೇ, ಮೂರನೇ ಹೆಸರೇನು? ರಂಗನವ್ರ ಅಪ್ಪನ್ಗೋ ರಂಗನವ್ರ ಅಪ್ಪ. ರಂಗ ಅವ್ರ ಅಪ್ಪನ 3 ಜನ ಮಕ್ಕಳು. ಹೇಳಿ. ಮೊದಲನೇ ಹೆಸರು ಏಪ್ರಿಲ್, ಎರಡನೇ ಹೆಸರು ಮೇ, ಮೂರನೇ ಹೆಸರೇನು? ರಂಗಪ್ಪ. ಇಲ್ಲಿ ಇವ್ರು ಮೇ, ಜೂನು ಎಲ್ಲ ತಿಂಗಳೇ. ಮಲೈಕಾ ಅವರೇ ಹೇಳಿ, ಮೊದಲನೇದಾಗಿ ಉಪಾಧ್ಯಕ್ಷ ಡೆಬ್ಯೂ ಹೆಂಗನ್ಸುತ್ತೆ? ಚಿಕ್ಕಣ್ಣ ಅಂತ ದೊಡ್ಡ ನಟ, ಅವ್ರನ್ನ ಟಿವಿಯಲ್ಲಿ ನೋಡ್ತಿದ್ದೆ. ಇವಾಗ ಅವ್ರ ಜೊತೆ ಆಕ್ಟಿಂಗ್ ಮಾಡ್ತೀನಿ ಅಂದ್ರೆ ಸಿಕ್ಕಾಪಟ್ಟೆ ಪ್ರೌಡ್ ಅನ್ಸುತ್ತೆ. ಅಂದ್ರೆ ಅವ್ರ ಕಾಮಿಡಿ ಸೀನ್ಸ್ ನೆಲ್ಲ ಉದ್ಯ ಕಾಮಿಡಿಯಲ್ಲಿ ಸುಮ್ನೆ ನೋಡ್ಕೊಂತ ಕುತ್ಕೋತಿದ್ವಿ. ಟಿವಿ ಸಿನಿಮಾದಲ್ಲಿ ನೋಡ್ತಾ ಇದ್ವಿ, ಅವಾಗ ಸುಮ್ನೆ ನೋಡ್ತಿದ್ವಿ. ಇವಾಗ ನಾನು ಅವ್ರ ಜೊತೆ ಮಾತಾಡ್ತೀನಿ, ಅವ್ರ ಜೊತೆ ಆಕ್ಟ್ ಮಾಡಿದೀನಿ ಅಂತ ನಾನ್ ಅನ್ಕೊಂಡ್ರೆ ನನ್ ಜರ್ನಿಯಲ್ಲಿ ಅದು ಪ್ಲಸ್, ಒಂಥರ ಪ್ಲಸ್. ಅವ್ರು ಅಷ್ಟೇ ಅಲ್ಲ, ರವಿಶಂಕರ್ ಸರ್ ಇರ್ಬೋದು, ಸಾಧು ಕೋಕಿಲ ಸರ್ ಇರ್ಬೋದು. ಫಸ್ಟ್ ಸಿನಿಮಾಗೆ ಒಂದು ಹೀರೋಯಿನ್ಗೆ ಅಷ್ಟು ಇಂಪಾರ್ಟೆನ್ಸ್ ಇರೋ ರೋಲು, ಫಸ್ಟ್ ಪಾಯಿಂಟ್ ಅಂತ ಒಳ್ಳೆ ಪ್ರೊಡಕ್ಷನ್ ಟೀಮು, ಅಂತ ಒಳ್ಳೆ ಸ್ಟಾರ್ ಕಾಸ್ಟ್, ಅಂತ ಒಳ್ಳೆ ಟೆಕ್ನಿಷಿಯನ್ ಇರೋ ಸಿನಿಮಾ ನನಗ್ ಸಿಕ್ಕಿದೆ ಅಂದ್ರೆ ಅದ್ ನನ್ ಪುಣ್ಯ, ದೇವ್ರ ದಯೆ. ಈ ಫಿಲಮ್ ಅಲ್ಲಿ ಒಂದು ಹಾಡು ಇಟ್ಟಾಗೈತೆ, ಎಲ್ಲಾ ಕಡೆ ಎಲ್ರು ಹಾಡು ಹೇಳ್ತಾರೆ. ಅಮ್ಮ ಗೊತ್ತಾ ಹಾಡು ಯಾವ್ದು ಅಂತಮ್ಮ ನಿಮ್ಗೆ? ಯಾವ್ದು? ನನಗೆ ನೀನು ನನಗೆ ನೀನು ಅಂತ. ನಾನು ನನಗೆ ಸಿಕ್ಕಿದ ಸೂಪರ್ ಸೂಪರ್. ಸೊ ತುಂಬಾ ವೈರಲ್ ಆಗಿದೆ ಒಂದು ಸಾಂಗ್, ಏನ್ ಹೇಳ್ತೀರಾ ಆ ಸಾಂಗ್ ಬಗ್ಗೆ? ಫಸ್ಟ್ ಸಿನಿಮಾಗೆ ಅಂತ ವೈರಲ್ ಆಗಿರೋ ಸಾಂಗ್, ಅಂತ ಸೂಪರ್ ಹಿಟ್ ಆಗಿರೋ ಸಾಂಗ್ ನನಗ್ ಸಿಕ್ಕಿರೋದು ನನಗ್ ಸಿಕ್ಕಾಪಟ್ಟೆ ಖುಷಿ ಇದೆ. ಆರ್ಗ್ಯಾನಿಕ್ಲಿ ಯೂಟ್ಯೂಬ್ ಅಲ್ಲಿ 8 ಇಂದ 9 ಮಿಲಿಯನ್ ಮುಟ್ತಾ ಇದೆ ಸರ್ ಇವಾಗ. ಲೈಕ್ ಅದು ಒಂಥರ ನಮಗೆ, ನಾವು ಕೇಳಿದಾಗ ನಮಗೆ ಇಷ್ಟ ಆಗ್ತಿತ್ತು, ಈ ಲೆವೆಲ್ಗೆ ಸೂಪರ್ ಡೂಪರ್ ಹಿಟ್ ಆಗತ್ತೆ ಅಂತ ನಮಗೆ ನಿಜವಾಗ್ಲೂ ಕಲ್ಪನೆನೇ ಇರ್ಲಿಲ್ಲ. ಆಮೇಲೆ ಅವ್ರ ಡಾನ್ಸ್, ಬೇಸಿಕಲಿ ಚಿಕ್ಕಣ್ಣ ಸರ್ ಡಾನ್ಸ್ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ದಾರೆ. ಅದನ್ನ ಅವ್ರ ಕಲೆನ ಹೊರಗಡೆ ತಂದಿದ್ದು ದರ್ಶಿನಿ ಅಂತ, ಲೇಡಿ ಕೊರಿಯೋಗ್ರಾಫರ್ ಅವಳು. ಸೊ ಅವರು ಆ ಬಾಡಿ ಸ್ಟೈಲು, ಅವ್ರು ಚಿಕ್ಕಣ್ಣವ್ರು ಅದನ್ನ ಕ್ಯಾರಿ ಮಾಡಿರೋ ಸ್ಟೈಲ್ ಸಖತ್ತಾಗಿದೆ. ಅಂದ್ರೆ ಲೆಗ್ ಮೂವ್ಮೆಂಟ್ಸ್ ಜಾಸ್ತಿ. ನೀವು ಡಾನ್ಸ್ ನ ತುಂಬಾ ಚೆನ್ನಾಗಿ ಡಾನ್ಸ್ ಗೊತ್ತಿರೋರು ನೋಡಿದ್ರೆ ಲೆಗ್ ಮೂವ್ಮೆಂಟ್ಸ್ ಸಿಕ್ಕಾಪಟ್ಟೆ ಇದೆ. ಹುಡುಗಿರೇನೋ ಒಂದ್ ಸ್ವಲ್ಪ ಕೂದಲು ಹಾರಿಸ್ಕೊಂಡು ಸ್ಮೈಲ್ ಮಾಡಿ ಒಂದ್ ಸ್ವಲ್ಪ ಎಕ್ಸ್ಪ್ರೆಷನ್ ಕೊಟ್ಬಿಟ್ರೆ ಸಖತ್ತಾಗಿ ಮಾಡ್ತಾಳೆ ಅಂತ ಹೇಳ್ಬಿಡ್ತಾರೆ. ಹುಡುಗರು ಫುಲ್ ಲೆಗ್ ಮೂವ್ಮೆಂಟ್ಸ್ ಎಲ್ಲ ಮಾಡ್ಬೇಕು, ಬಾಡಿ ಸಿಕ್ಕಾಪಟ್ಟೆ ವರ್ಕೌಟ್, ಕಾಲೆಲ್ಲ ಮಂಡಿ ಎಲ್ಲ ನೋವುತ್ತೆ, ಅಷ್ಟು ಎಫರ್ಟ್ ಹಾಕಿ ಮಾಡಿದಾರೆ. ಅದು ಕೂಡ ಮಿಲಿಯನ್ ವ್ಯೂಸ್ ಪಡೆದಿದೆ ನಮ್ ಸಾಂಗು. ಸೊ ವೆರಿ ಹ್ಯಾಪಿ, ವೆರಿ ವೆರಿ ಹ್ಯಾಪಿ. ಓಕೆ. ಈ ಸಿನಿಮಾದಲ್ಲಿ ತಾವೇನಾದ್ರೂ ಯಾವ್ದಾದ್ರು ಸೀನ್ ಅಲ್ಲಿ ಸೈಕಲ್ ಗೀಕಲ್ ಹೊಡೆದಿರೋ ಒಂದು? ಇಲ್ಲ, ನಾವಿಬ್ರು ಸೈಕಲ್ ಹೊಡೆದಿಲ್ಲ. ಸೈಕಲ್ ಹೊಡೆದಿರೋ ಯಾವ್ದು ಗೊತ್ತಾ? ಬಿಲ್ಡಪ್ ಸೀನ್ಗೆ ಮಾತೇ ಇಲ್ಲ. ಅದೇನೋ ಅದು ಸ್ವಲ್ಪ ರಿಸ್ಕಿ ಸೀನ್, ಅದು ಸ್ವಲ್ಪ ಡೇಂಜರ್ ಇರೋ ಒಂದ್ ಜಾಗದಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ. ಅದೇನಾದ್ರು ಸ್ಲಿಪ್ ಆಗ್ತಿದ್ರೆ ಇಬ್ರು ಫೋಟೋ ಫ್ರೇಮ್ ಮತ್ತಿಗೆ ಅದೊಂದೇ ನಾವು ಸೈಕಲ್ ಹೊಡೆದಿದ್ ಸೀನ್. ಅಂದ್ರೆ ಅದೇ ಪಾಯಿಂಟಿಗೆ ಬಂದು ಅದೇ ಜಾಗದಲ್ಲಿ ನಿಂತ್ಕೋಬೇಕಿತ್ತು. ಅದು ಸ್ವಲ್ಪ ಕ್ಯಾಮ್ರಾ ಆಂಗಲ್ ಅದೆಲ್ಲ ಕಷ್ಟ ಆಗ್ತಿತ್ತು. ಬಿಟ್ರೆ ಯಾವ ಡೈಲಾಗು, ಯಾವ ಸೀನು, ನೋ ಸೈಕಲ್. ಓಕೆ, ನೈಸ್, ಸೂಪರ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ ಮಾತಾಡೋದಕ್ಕೆ ಅಮ್ಮ. ಧನ್ಯವಾದ. ನಿಮ್ಗೂ ಧನ್ಯವಾದ. ಕಡೆದಾಗಿ ನಮ್ಮೆಲ್ಲ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಎಲ್ರಿಗೂ ಒಳ್ಳೇದಲ್ಲಿ, ಚೆನ್ನಾಗಿ ಪಿಕ್ಚರ್ ನಡೀಲಿ, ಇನ್ನೂ ಹೆಚ್ಚಾಗಿ ಮಾಡ್ಲಿ ಇವರು ಅವರೆಲ್ಲ. ನೀವೆಲ್ಲ ಚೆನ್ನಾಗಿರಿ ಅಂತ ಆಸ್ತೀನಿ. ಥ್ಯಾಂಕ್ ಯು. RJ Sunil Prank Calls. ಆರೋಗ್ಯಕರ ಜೀವನಕ್ಕೆ ಸದಾ ಸಹಕಾರಿ ಆಯುರ್ಬ್ರಹ್ಮ ವೆಲ್ನೆಸ್. ಈಗ ಆಯುರ್ಬ್ರಹ್ಮ ವೆಲ್ನೆಸ್ ನ ಉತ್ಪನ್ನಗಳಾದ ಆರ್ಥೋ ಕೇರ್ ಕ್ಯಾಪ್ಸೂಲ್, ಪೈಲ್ಸ್ ಕೇರ್ ಕ್ಯಾಪ್ಸೂಲ್, ಗ್ಯಾಸ್ಟ್ರೋ QR-X ಕ್ಯಾಪ್ಸೂಲ್ ಮತ್ತು ಸ್ಟಮಕ್ ಕೇರ್ ಲಿಕ್ವಿಡ್ ನಿಮ್ಮ ಹತ್ತಿರದ ಸ್ಟೋರ್ಗಳಲ್ಲಿ ಲಭ್ಯ. ಆನ್ಲೈನ್ ಆರ್ಡರ್ ಮಾಡಲು ಸಂಪರ್ಕಿಸಿ 9964261263. ಆಯುರ್ಬ್ರಹ್ಮ ವೆಲ್ನೆಸ್.